ಈ ಭೂಮಿ ಮೇಲೆ ಬದುಕ್ತಾ ಇರುವ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಮಸ್ಯೆಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ಚಾಲೆಂಜಸ್ಗಳು ಬರುತ್ತೆ. ನಮ್ಮ ಈ ಲೈಫ್ ನಲ್ಲಿ ಬರ್ತಾ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನ ಬಹಳ ಸೂಕ್ಷ್ಮವಾಗಿ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಬಹಳಷ್ಟು ಸಮಸ್ಯೆಗಳು ಚಿಕ್ಕದಾಗಿ ಇರ್ತವೆ. ಅವು ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರುವಂತದ್ದು ಇರೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಆ ಒಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಗಳನ್ನು ಕೂಡ ನಾವು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ. ಅಂತಹ ಒಂದು ಚಿಕ್ಕದಾದ ಪ್ರಾಬ್ಲಮ್ಸ್ ಗಳನ್ನು ಕೂಡ ನಮಗೆ ಫೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಬರುವಂತಹ ಇಂತಹ ಚಾಲೆಂಜಸ್ ಗಳನ್ನ ಸರಿಯಾಗಿ ಫೇಸ್ ಮಾಡಲಾರದೆ ಸ್ಟ್ರೆಸ್ಗೆ ಒಳಗಾಗ್ತಾರೆ, ಡಿಪ್ರೆಷನ್ಗೆ ಒಳಗಾಗ್ತಾರೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಈ ರೀತಿ ಆಗಲಿಕ್ಕೆ ಕಾರಣ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಒಂದು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅನ್ನ ನೋಡಿರಬಹುದು. ಯಾವ ವಸ್ತುಗಳು ಚಿಕ್ಕದಾಗಿ ಇರ್ತವೆ ಅಂತ ವಸ್ತುಗಳನ್ನ ದೊಡ್ಡದಾಗಿ ಮಾಡಿ ನೋಡ್ಲಿಕ್ಕೆ ಈ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅನ್ನ ಬಳಸ್ತಾರೆ. ನೀವು ಇಮ್ಯಾಜಿನ್ ಮಾಡಿ, ನಿಮ್ಮೆದುರು ಒಂದು ಇರುವೆ ನೆಲದ ಮೇಲೆ ನಿಂತಿದೆ. ನೀವೇನ್ ಮಾಡ್ತಾ ಇದ್ದೀರಾ, ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಅನ್ನ ತೆಗೆದುಕೊಂಡು ಆ ಇರುವೆಯನ್ನ ನೋಡ್ತಾ ಇದ್ದೀರಾ. ಆ ಒಂದು ಲೆನ್ಸ್ ಮೂಲಕ ನಾವು ಆ ಇರುವೆಯನ್ನ ನೋಡಿದಾಗ ಆ ಒಂದು ಚಿಕ್ಕದಾದ ಇರುವೆ ಬಹಳ ದೊಡ್ಡದಾಗಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅವಾಗ ನಾವೇನ್ ತಿಳಿದುಕೊಳ್ತೀವಿ, ನಮ್ಮೆದುರು ಒಂದು ದೊಡ್ಡದಾದ ಪ್ರಾಣಿ ನಿಂತಿದೆ, ಅದು ನನಗಿಂತ ದೊಡ್ಡದಾಗಿದೆ, ಇಷ್ಟು ದೊಡ್ಡದಾದ ಹುಳು ನನ್ನನ್ನ ತಿಂದು ಬಿಡುತ್ತೆ, ಇದರಿಂದ ನಾನು ಪಾರಾಗಲಿಕ್ಕೆ ಸಾಧ್ಯನೇ ಇಲ್ಲ ಎಂಬ ಒಂದು ನೆಗೆಟಿವ್ ಥಿಂಕಿಂಗ್ ನಮ್ಮಲ್ಲಿ ಪ್ರಾರಂಭವಾಗುತ್ತೆ. ಇದರಿಂದ ನಾವು ಗಾಬರಿಗೊಳ್ತೀವಿ ಹಾಗೂ ದುಃಖ ಪಡಲಿಕ್ಕೆ ಶುರು ಮಾಡ್ತೀವಿ. ಹಾಗೆ ನೋಡಿದರೆ ಆ ಒಂದು ಇರುವೆ ಏನಿದೆ ಅದರ ಸೈಜ್ ಬಹಳ ಚಿಕ್ಕದಾಗಿದೆ, ಆದರೆ ಆ ವ್ಯಕ್ತಿಯ ಕಣ್ಣಿಗೆ ಅದು ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ. ಏಕೆಂದ್ರೆ ಅವನು ಆ ಇರುವೆಯನ್ನ ಒಂದು ಲೆನ್ಸ್ ಮೂಲಕ ನೋಡ್ತಾ ಇದ್ದಾನೆ. ನಾನು ಒಂದು ಲೆನ್ಸ್ ಮೂಲಕ ಆ ಇರುವೆಯನ್ನ ನೋಡ್ತಾ ಇದ್ದೀನಿ ಎನ್ನುವಂತ ಪ್ರಜ್ಞೆ ಆ ವ್ಯಕ್ತಿಗೆ ಇರೋದಿಲ್ಲ. ಇದರಿಂದ ಅನಾವಶ್ಯಕವಾಗಿ ಅವನು ದುಃಖ ಪಡ್ತಾ ಇರ್ತಾನೆ. ಆ ವ್ಯಕ್ತಿ ತನ್ನ ಜೀವನದಲ್ಲಿ ಶಾಂತಿ, ನೆಮ್ಮದಿಯನ್ನ ಕಳೆದುಕೊಳ್ತಾನೆ. ಈ ಒಂದು ಉದಾಹರಣೆಯನ್ನ ನಮ್ಮ ಜೀವನಕ್ಕೆ ನಾವು ಹೋಲಿಸಿಕೊಂಡು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಆ ಒಂದು ಇರುವೆ ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು, ಚಾಲೆಂಜಸ್ಗಳು, ಕಷ್ಟಗಳು. ಆ ಒಂದು ಸಮಸ್ಯೆಗಳಿಂದ ನಮ್ಮ ಜೀವನಕ್ಕೆ ಸ್ವಲ್ಪ ತೊಂದರೆ ಆಗಬಹುದು, ಸ್ವಲ್ಪ ಕಷ್ಟ ಆಗಬಹುದು. ಆದರೆ ನಾವೇನ್ ತಿಳಿದುಕೊಳ್ತೀವಿ, ಇದರಿಂದ ನಮ್ಮ ಜೀವನಕ್ಕೆ ದೊಡ್ಡ ಪರಿಣಾಮವಾಗಲಿದೆ. ಇದನ್ನ ವರ್ಸ್ಟ್ ಕೇಸ್ ಸಿನಾರಿಯೋ ಅಂತ ಕರೀತಾರೆ. ಅಂದ್ರೆ ಈ ಒಂದು ಸಮಸ್ಯೆಯಿಂದ, ಈ ಒಂದು ಘಟನೆಯಿಂದ ನನ್ನ ಜೀವನದಲ್ಲಿ ಬಹಳಷ್ಟು ಕೆಟ್ಟದು ಆಗಲಿದೆ ಅಂತ ನಾವು ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಅವನೇ ವಿಚಾರ ಮಾಡ್ತಾನೆ, ನಾನು ಈ ಒಂದು ಎಕ್ಸಾಮ್ ನಲ್ಲಿ ಫೇಲ್ ಆದ್ರೆ ನನಗೆ ಡಿಗ್ರಿ ಸಿಗೋದಿಲ್ಲ, ಡಿಗ್ರಿ ಸಿಗದೆ ಹೋದ್ರೆ ಜಾಬ್ ಸಿಗೋದಿಲ್ಲ, ಜಾಬ್ ಸಿಗದೆ ಹೋದ್ರೆ ನನ್ನ ಜೀವನದಲ್ಲಿ ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಹೀಗೆ ನನ್ನ ಜೀವನವೇ ಹಾಳಾಗಿ ಬಿಡುತ್ತೆ ಅಂತ ಅವನು ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರೀತಿ ಇವಾಗ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಏನೋ ಒಂದು ಚಿಕ್ಕ ಸಮಸ್ಯೆ ಇದೆ, ಅದು ಮುಂದೆ ಫ್ಯೂಚರ್ ನಲ್ಲಿ ನನ್ನ ಜೀವನದಲ್ಲಿ ಬಹಳ ದೊಡ್ಡ ನಷ್ಟವನ್ನು ಮಾಡಲಿದೆ, ನನ್ನ ಜೀವನವನ್ನೇ ಹಾಳು ಮಾಡಲಿದೆ ಅಂತ ಏನ್ ವಿಚಾರ ಮಾಡ್ತಾನೆ, ಅದನ್ನ ನಾವು ವರ್ಸ್ಟ್ ಕೇಸ್ ಸಿನಾರಿಯೋ ಅಂತ ಕರಿತೀವಿ. ಆದರೆ ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಈ ಒಂದು ಜಗತ್ತಿನಲ್ಲಿ ಎಷ್ಟೋ ಜನರು ತಮ್ಮ ಲೈಫ್ ನಲ್ಲಿ ಸಕ್ಸಸ್ ಆಗಿದ್ದಾರೆ, ಅದರಲ್ಲಿ ಬಹಳಷ್ಟು ಜನರು ತಮ್ಮ ಜೀವನದಲ್ಲಿ ಹಿಂದೆ ಎಕ್ಸಾಮ್ಸ್ ನಲ್ಲಿ ಫೇಲ್ ಆಗಿದ್ದಾರೆ. ಹೀಗೆ ರಿಯಾಲಿಟಿ ಇರೋದು ಬೇರೆ, ನಾವು ಇಮ್ಯಾಜಿನ್ ಮಾಡ್ತಾ ಇರೋದು ಬೇರೆ. ಈ ರೀತಿ ನಾವು ಫ್ಯೂಚರ್ ಬಗ್ಗೆ ತಪ್ಪಾಗಿ ಇಮ್ಯಾಜಿನ್ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಸ್ಟ್ರೆಸ್, ಭಯ, ಚಿಂತೆ ಜಾಸ್ತಿ ಆಗುತ್ತೆ. ಇದನ್ನು ಥಿಂಕಿಂಗ್ ಎರರ್ ಅಂತ ಕರೀತಾರೆ. ಅಂದ್ರೆ ತಪ್ಪಾಗಿ ವಿಚಾರ ಮಾಡೋದು. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಏನೋ ಒಂದು ಜ್ಞಾನದ ಕೊರತೆಯಿಂದ, ಅರಿವಿನ ಕೊರತೆಯಿಂದ ನಮ್ಮಲ್ಲಿ ಈ ರೀತಿ ತಪ್ಪಾದ ವಿಚಾರಗಳು ಬರುತ್ತವೆ. ನಾವೇನ್ ಮಾಡ್ತೀವಿ, ನಮ್ಮ ತಲೆಯಲ್ಲಿ ಬರ್ತಾ ಇರುವಂತಹ ಇಂತಹ ಒಂದು ತಪ್ಪಾದ ವಿಚಾರಗಳನ್ನ ಕಣ್ಣು ಮುಚ್ಚಿ ನಂಬಿಬಿಡ್ತೀವಿ. ಇನ್ನು ಎಷ್ಟೋ ಜನರು ತಮ್ಮ ಆರೋಗ್ಯದ ವಿಷಯದಲ್ಲೂ ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ತಲೆನೋವು ಮತ್ತೆ ಮತ್ತೆ ರಿಪೀಟ್ ಆಗಿ ಬರ್ತಾ ಇದ್ರೆ ಅವನೇನ್ ವಿಚಾರ ಮಾಡ್ತಾನೆ, ನನ್ನ ತಲೆಯಲ್ಲಿ ಯಾವುದೋ ಒಂದು ಟ್ಯೂಮರ್ ಬೆಳೆದಿರಬಹುದು, ಅಥವಾ ಯಾವುದೋ ಒಂದು ದೊಡ್ಡದಾದ ರೋಗಕ್ಕೆ ನಾನು ಒಳಗಾಗಿದ್ದೀನಿ, ಅದಕ್ಕಾಗಿಯೇ ನನಗೆ ಪದೇ ಪದೇ ತಲೆನೋವು ಬರ್ತಾ ಇದೆ ಅಂತ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಒಂದು ವೇಳೆ ನನ್ನ ತಲೆಯಲ್ಲಿ ಆ ಟ್ಯೂಮರ್ ಬೆಳೆದಿದ್ರೆ ಅದನ್ನ ತೆಗಿಬೇಕಾದ್ರೆ ಸರ್ಜರಿ ಮಾಡಬೇಕಾಗುತ್ತೆ. ಒಂದು ವೇಳೆ ಆ ಸರ್ಜರಿ ಮಾಡುವಾಗ ಅದು ಫೇಲ್ ಆದ್ರೆ ನನ್ನ ಜೀವ ಹೋಗ್ಬಿಡುತ್ತೆ. ಈ ರೀತಿ ಫ್ಯೂಚರ್ ನಲ್ಲಿ ನನ್ನ ಜೊತೆ ಬಹಳ ಕೆಟ್ಟದು ಆಗಲಿದೆ ಅಂತ ನಾವೇನು ಇಮ್ಯಾಜಿನ್ ಮಾಡ್ಕೊಳ್ತೀವಿ. ಇದರಿಂದ ನಮಗೆ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇರುವ ಒಂದು ಚಿಕ್ಕ ಸಮಸ್ಯೆಯು ಕೂಡ ಬಹಳ ದೊಡ್ಡದಾಗಿ ಕಾಣಿಸುತ್ತೆ.
ನನ್ನ ಜೀವನದಲ್ಲಿ ಬಂದಿರುವಂತಹ ಈ ಒಂದು ಸಮಸ್ಯೆಯಿಂದ, ಈ ಒಂದು ಕಷ್ಟದಿಂದ ಹೊರಬರಲಿಕ್ಕೆ ಸಾಧ್ಯವೇ ಇಲ್ಲವಾ ಅಂತ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಇನ್ನು ನಮ್ಮ ತಲೆಯಲ್ಲಿ ಬರ್ತಾ ಇರುವಂತಹ ರಾಂಗ್ ಥಾಟ್ಸ್ ಏನಿವೆ, ಇವು ನಮ್ಮನ್ನ ಇರದೇ ಇರುವಂತಹ ಯಾವುದೋ ಇಮ್ಯಾಜಿನರಿ ಫ್ಯೂಚರ್ಗೆ ಒಯ್ದು ಬಿಡುತ್ತವೆ. ನಾವು ನಮ್ಮ ಮನಸ್ಸಿಗೆ ಆರ್ಡರ್ ಮಾಡಬೇಕು. ಏನೆಂದರೆ, ನೀನು ಯಾವುದೋ ಒಂದು ಇಮ್ಯಾಜಿನರಿ ಫ್ಯೂಚರ್ ಕಡೆಗೆ ಹೋಗೋದು ಬೇಡ, ಮತ್ತೆ ನೀನು ವಾಪಸ್ ಪ್ರೆಸೆಂಟ್ ಮೂಮೆಂಟ್ಗೆ ಬಂದು ಬಿಡು ಅಂತ ಮನಸ್ಸಿಗೆ ಹೇಳಬೇಕು. ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಪ್ರಾಬ್ಲಮ್ಸ್ಗಳು, ಕಷ್ಟಗಳು ಬರಲೇಬಾರದಂತ ವಿಚಾರ ಮಾಡ್ಕೊಂಡಿರ್ತಾನೆ, ಅವನು ಅವುಗಳನ್ನ ಫೇಸ್ ಮಾಡಲಿಕ್ಕೆ ಮೆಂಟಲಿ ರೆಡಿ ಆಗಿರೋದಿಲ್ಲ. ಅದಕ್ಕಾಗಿ ಏನಾಗುತ್ತೆ, ಆ ಒಂದು ವ್ಯಕ್ತಿಯ ಕಣ್ಣಿಗೆ ಸಮುದ್ರದ ಒಂದು ಚಿಕ್ಕ ಅಲೆಯೂ ಕೂಡ ದೊಡ್ಡ ಸುನಾಮಿ ತರ ಕಾಣಿಸುತ್ತೆ. ಹೀಗೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಇರಲಿ, ಪ್ರಾಬ್ಲಮ್ಸ್ ಇರಲಿ, ಚಾಲೆಂಜಸ್ ಇರಲಿ, ಅವುಗಳನ್ನ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂಲ್ ಮೈಂಡ್ ದಿಂದ ವಿಚಾರ ಮಾಡಿ ನೋಡಿದಾಗ ಅವು ನಮ್ಮ ಕಣ್ಣಿಗೆ ಚಿಕ್ಕದಾಗಿ ಕಾಣಿಸುತ್ತವೆ. ಹೀಗೆ ನಮ್ಮ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರಲಿ, ಅವುಗಳ ಬಗ್ಗೆ ಅನ್ನೆಸೆಸರಿಯಾಗಿ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕಿಂತ ಅವುಗಳನ್ನ ನಗುತ್ತಾ ಫೇಸ್ ಮಾಡೋಣ.